ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಧಾಮದಲ್ಲಿ ವನ್ಯಜೀವಿ ಬೇಟೆಗೆ ತೆರಳದಂತಹ ವ್ಯಕ್ತಿಗಳ ಮೇಲೆ ಶೂಟೌಟ್ ಆಗಿರ್ತಕ್ಕಂಥದ್ದು. ಈ ಒಂದು ಶೂಟೌಟ್ನಲ್ಲಿ 3 ಮೃತಪಟ್ಟಿದ್ದಾರೆ. ಮೃತದೇಹಗಳನ್ನು ಈಗ ಮೈಸೂರಿನ KR ಆಸ್ಪತ್ರೆಯ ಶವಾಗಾರಕ್ಕೆ ತರಲಾಗಿದೆ. ಶವಾಗಾರದ ಬಳಿಯೂ ಕೂಡ ಈಗ ಮೃತರ ಸಂಬಂಧಿಕರು ಬಂದು ಜಮಾವಣೆ ಆಗ್ತಾ ಇರ್ತಕ್ಕಂಥದ್ದು. ಬನ್ನಿ, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವರ ಸಂಬಂಧಿಕರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾವು ಮೃತರಿಗೆ ಏನಾಗಬೇಕು? ಸರ್, ಅವರು ನಮ್ಮ ಮಾವ ರಿಲೇಟಿವ್, ನಮ್ಮ ತಂದೆ ಕಡೆಯಿಂದ ರಿಲೇಟಿವ್. ಯಾರು? 3 ಜನರು ರಿಲೇಟಿವ್ ಸರ್. ನಮ್ಮ ಒಂದೇ ಊರವರು, ನಾವೆಲ್ಲ ಮರಿಯಮಂಗಲ ಗ್ರಾಮ ಅಂತ. ನೀವು ಹೋಗಲಿ ಶವಾಗಾರದಲ್ಲಿ ಮೃತದೇಹಗಳು ನೋಡಿದ್ರ? ಇಲ್ಲ ಸರ್, ಬಿಡಲಿಲ್ಲ. ಇಲ್ಲೇ ಅದಕ್ಕೆ ನಾವು ನಮ್ಮ ಮನೆಯಿಂದ ಅದಕ್ಕೆ ಕಾಲ್ ಮಾಡಿದ್ರು. ಅಲ್ಲಿ 3 ಬಾಡಿ ಬಂದಿದೆ ಅಂತ, ನಿಮ್ಮ ಮಾವಲ್ಲ ಅಲ್ಲೇ ಬಂದಿದ್ದಾರಂತೆ, ಹೋಗಿ ಒಂದು ನೋಡ್ಕೊ ಬನ್ನಿ, ಏನು ಎತ್ತಂತ ನ್ಯೂಸ್ ನಮಗೇನು ಗೊತ್ತಿಲ್ಲ, ಬನ್ನಿ ಅಂತ ಹೇಳಿದ್ದಕ್ಕೆ ನಾವು ಹೋಗಿದ್ದಕ್ಕೆ ಪೊಲೀಸ್ ಅವರೆಲ್ಲ ಸ್ವಲ್ಪ ಪ್ರೊಸೀಜರ್ ಐತೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಆಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರೆ ವೆಯ್ಟ್ ಮಾಡ್ತಾ ಇದ್ದೀವಿ. ಘಟನೆ ಏನಾಯಿತು ಅಂತ ಏನಾದ್ರು ಗೊತ್ತಾ? ಸರ್, ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ನಾವು ಬೆಳಗ್ಗೆ ಎದ್ದು ಕಾಲೇಜಿಗೆ ಹೋಗೋಣ, ಇಂಡಿಪೆಂಡೆನ್ಸ್ ಡೇ ಫ್ಲಾಗ್ ಹೋಸ್ಟಿಂಗಲ್ಲಿ ಇರುತ್ತೆ ಅಂತ ನಾವು ನೋಡ್ತಿರುವ ಹಂಗೆ ರೆಡಿ ಆಗ್ತಾ ಇರುವಾಗ ಮನೆ ಕಡೆಯಿಂದ ಕಾಲ್ ಬಂದಿತ್ತು ಸರ್. ಮನೆ ಕಡೆಯಿಂದ ಕಾಲ್ ಬಂದು ನಮ್ಮಮ್ಮ ಕಾಲ್ ಮಾಡಿದರು. ಕಾಲ್ ಮಾಡಿಬಿಟ್ಟು ಹಿಂಗೆ ನಿಮ್ಮ ಇಬ್ಬರು ಮಾವಂದಿರು ಎಲ್ಲರನ್ನೂ ಶೂಟೌಟ್ ಮಾಡಿದ್ದಾರೆ ಪೊಲೀಸ್ ಗಾರ್ಡವರು ಅಂತ ಹೇಳಿದರು. ನಾನು ನಮ್ಮಮ್ಮನ ಕ್ವಶನ್ ಮಾಡಿದೆ, ಏನಕ್ಕೆ ಶೂಟೌಟ್ ಮಾಡಿದ್ದಾರೆ ಅಂತ. ಅವರು ಏನೋ ಕಾಡ್ಗೆ ಹೋಗಿದ್ದಾರಂತೆ, ಬೇಟೆಗೆ ಹೋಗಿದ್ದಾರಂತೆ, ಅದಕ್ಕೆ ಶೂಟೌಟ್ ಮಾಡಿದರು ಅಂತ. ಈಗ ಫಾರ್ ಎಕ್ಸಾಂಪಲ್, ಅವ್ರು ಈಗ ಏನು ಪ್ರೂಫ್, ಅವ್ರು ಬೇಟೆಗೇನೆ ಹೋಗಿದ್ದಾರಂತೆ, ಏನು ಪ್ರೂಫು, ಏನಕ್ಕೆ ಶೂಟೌಟ್ ಮಾಡಬೇಕು, ಎಲ್ಲಿ ಶೂಟೌಟ್ ಮಾಡಿದ್ದಾರೆ ಅಂತ ಕೇಳಿದ್ದಕ್ಕೆ ಅವರು ಶೂಟೌಟೆಲ್ಲ ಕತ್ತ ಮೇಲೆ ಒಂದು, ಇಲ್ಲೊಂದು, ಕಾಲ್ ಕೆಳಗೆ ಒಂದು ಶೂಟು ನಡೆದಿಲ್ಲ ಸರ್. ಅವರೆಲ್ಲ ಟ್ರೈನ್ಡ್ ಆಫೀಸರ್ಸು, ಒಂದು ಶೂಟ್ ಕೂಡ ಕಾಲ್ ಕೆಳಗೆ ನಡೆದಿಲ್ಲ, ಎಲ್ಲ ಬಾಡಿ ಮೇಲೆ ನಡೀತಾ ಇದೆ. ಈಗ ನಮ್ಮ ಕ್ವಶನ್ ಗೊತ್ತಾ, ಯಾರು ಪರ್ಮಿಷನ್ ಕೊಟ್ಟಿದ್ದು, ಏನು ಪರ್ಮಿಷನು? ಈಗ ಮನುಷ್ಯರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಶೂಟ್ ಮಾಡಬೇಕು ಅಂತ? ಅದೇ ಸರ್ ನನ್ನ ಕ್ವಶನ್. ಈಗ ಅಲ್ಲ, ಈಗ ಫಾರೆಸ್ಟರ್ ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಅಲ್ಲಿ ಬೇಟೆಗೆ ಹೋಗಿದ್ರು, ಬೇಟೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಹಿಡಿಲಿಕ್ಕೆ ಹೋದಾಗ ಬ್ಯಾಕ್ ಫೈರ್ ಆಗಿದೆ. ಬ್ಯಾಕ್ ಫೈರ್ನ ಆಂಟಿಸಿಪೇಟ್ ಮಾಡಲಿಕ್ಕೆ ಈ ಎನ್ಕೌಂಟರ್ ಮಾಡಲಾಗಿದೆ ಅಂತೇಳಿ ವಿಚಾರಗಳ ಹೊರಗಡೆ ಬರ್ತಾ ಇರೋದು. ಸರ್, ಈಗ ಬ್ಯಾಕ್ ಫೈರ್ ಆಯಿತು, ಯಾರಿಗೆ ಏಟಾಗಿದೆ? ಗಾರ್ಡ್ ವಾಚರ್ಗೆ. ಯಾರಿಗಾದ್ರು ಶೂಟೌಟ್ ಆಗಿದೆಯಾ? ಒಬ್ಬರಿಗೂ ಶೂಟೌಟ್ ಆಗಿಲ್ಲ, ಎಲ್ಲರೂ ಚೆನ್ನಾಗಿನೇ ಇದ್ದಾರೆ, ಅವ್ರ ಬಾಡಿಗಿದ್ದಾರೆ. ಶೂಟೌಟ್ ಆಗಿದ ಮೇಲೆ ನಮ್ಮ ರಿಲೇಟಿವ್, ನಮ್ಮೂರ ಕಡೆಯವರಿಗೆ ಶೂಟೌಟ್ ಆಗಿರೋದು. ಈಗ ಅವ್ರ ಕಡೆಯಿಂದ ಗಾರ್ಡ್ ವಾಚರ್ ಕಡೆಯಿಂದ ಯಾರಿಗಾದ್ರೂ ಏಟಾಗಿ ಸತ್ತೋಗಿದ್ದಾರಾ? ಯಾರು ಸತ್ತೋಗಿಲ್ಲ ಸರ್. ಅವರೆಲ್ಲ ಟ್ರೈನ್ಡ್ ಆಫೀಸರ್ಸು, ಆಲ್ರೆಡಿ ಪ್ರೀ ಪ್ಲ್ಯಾಂಡ್ ಮರ್ಡರ್ ಇದು ಅಷ್ಟೇ ಸರ್ ಇದು ಆ್ಯಕ್ಚುಲಿ. ಅಲ್ಲ, ಈಗ ಆರ್ಮ್ಸ್ಗಳ ಜೊತೆನಲ್ಲಿ ಹೋಗಿದ್ರು, ಆಯುಧಗಳನ್ನ ತೆಗೆದುಕೊಂಡು ಹೋಗಿದ್ರು, ಇವ್ರು ಗನ್ ತಗೊಂಡು ಹೋಗಿದ್ರು ಅನ್ನೋದು ವಿಚಾರ ಸರ್. ಇದುವರೆಗೂ ಆ ಥರ ಪ್ರೂಫ್ ಏನು ಬಂದಿಲ್ಲ. ಇದುವರೆಗೂ ಆ ಥರ ಪ್ರೂಫ್ ಏನು ಬಂದಿಲ್ಲ. ಇಲ್ಲ ಸರ್, ಆ ಥರ ಎಲ್ಲ ಏನು ಇಲ್ಲ ಸರ್. ಇದ್ರೆ ಅರೆಸ್ಟ್ ಮಾಡ್ಬೋದಾಗಿತ್ತು ತಾನೆ. ಇದ್ರೆ ಅವ್ರ ಹತ್ರ ಈಗ ಶೂಟೌಟ್ ಮೇಲೆ ಅವ್ರ ಹತ್ರ ಗನ್ ಏನಾದರೂ ಬಿದ್ದಿರಬೇಕು ತಾನೆ, ಸೀಸ್ ಮಾಡಬೇಕು ತಾನೆ. ಆ ಥರ ಎಲ್ಲ ಏನು ಇಲ್ಲವೇ ಇಲ್ಲ ಸರ್. ಈಗ ಅವ್ರು ಏನಕ್ಕೂ ಸಪೋಸ್ ಫಾರೆಸ್ಟ್ಗೆ ಹೋಗಿದ್ರು, ಲೀಗಲ್ ಆ್ಯಕ್ಷನ್ ತಗೊಳ್ಳಿ, ಅರೆಸ್ಟ್ ಮಾಡಿ, ಕಸ್ಟಡಿಗೆ ತಗೊಳ್ಳಿ, ಅರೆಸ್ಟ್ ಮಾಡಿ ಎಷ್ಟು ದಿನ ಆದರೂ ನೀವು ಎನ್ಕ್ವೈರಿ ಮಾಡಿ, ಆಮೇಲೆ ನೀವೇನಾದರೂ ಡಿಸಿಷನ್ ಮಾಡ್ಕೊಳ್ಳಿ. ಯಾರು ಸರ್ ಪರ್ಮಿಷನ್ ಮಾಡಿದ್ದು ಸೀದಾ ಶೂಟೌಟ್ ಮಾಡೋದಕ್ಕೆ? ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.